ಪ್ರತಿದಿನ ಸುರಕ್ಷಿತವಾಗಿ ಮನೆಗೆ ಮರಳ್ತೀವಿ ಅನ್ನುವಂತ ಒಂದು ಭರವಸೆಯೊಂದಿಗೆ ನಾವು ಪ್ರಯಾಣವನ್ನ ಆರಂಭಿಸ್ತೇವೆ. ಆದ್ರೆ ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ಅಜಾಗರೂಕತೆ, ಒಂದು ಅಪಘಾತ ನಮ್ಮ ಜೀವನವನ್ನೇ ಅಷ್ಟೇ ಅಲ್ಲದೆ ನಮ್ಮನ್ನ ನಂಬಿರುವಂತಹ ಇಡೀ ಕುಟುಂಬದ ಚಿತ್ರಣವನ್ನೇ ಬದಲಾಯಿಸಿಬಿಡುತ್ತದೆ. ಜನರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವ ರಸ್ತೆ ಸುರಕ್ಷತಾ ಕಾಯ್ದೆಯ ಮಹತ್ವದ ಅರಿವು ನಮ್ಮ ಬಳ್ಳಾರಿ ಜಿಲ್ಲೆಯ ಜನರಲ್ಲಿ ಇನ್ನೂ ಸಂಪೂರ್ಣವಾಗಿ ಮೂಡಿ ಬಂದಿಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯ ಮಾಡಲು ಈಗ ಆರಂಭಿಸಿದ್ದೇವೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆ ಈ ಒಂದು ಆಂದೋಲನವನ್ನು ಜಾಗೃತಿಯೊಂದಿಗೆ ಇದನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಏಕೆಂದ್ರೆ ನಿಮ್ಮ ಸುರಕ್ಷತೆ ನಮ್ಗೆ ಬಹಳ ಮುಖ್ಯ. ಈ ಸಮಾಜದ ಸ್ತಂಭಗಳೆಂದು ಗುರುತಿಸಲ್ಪಡುವ ಅಭ್ಯಂತರರು, ವೈದ್ಯರು, ಶಿಕ್ಷಕರು, ಸರ್ಕಾರಿ ನೌಕರರು ಹಾಗೂ ಪ್ರಜ್ಞಾವಂತ ನಾಗರಿಕರು ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾನೂನನ್ನು ತಪ್ಪದೆ ಪಾಲಿಸಬೇಕು. ಜೊತೆಗೆ ನಿಮ್ಮ ಕುಟುಂಬದವರು ಪಾಲಿಸುವಂತೆ ನೋಡಿಕೊಳ್ಳಬೇಕು ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಅಜ್ಞಾನತೆ ಹೋಗಲಾಡಿಸಬೇಕು. ಕಳೆದ 3 ವರ್ಷಗಳಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 462 ಜನರು ರಸ್ತೆ ಅಪಘಾತಗಳಲ್ಲಿ ಮೃತಪಟ್ಟಿದ್ದಾರೆ. ಇದರಲ್ಲಿ ಸುಮಾರು 75% ಜನ ತಲೆಗೆ ಪೆಟ್ಟು ಬಿದ್ದ ಕಾರಣದಿಂದ ಸಾವನ್ನಪ್ಪಿದ್ದಾರೆ. ತಲೆಗೆ ಬಿದ್ದ ಗಂಭೀರವಾದ ಗಾಯ ಎಷ್ಟೋ ಕುಟುಂಬಗಳ ಸಂತೋಷವನ್ನ ಹಾಳು ಮಾಡುತ್ತೆ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಧರಿಸೋದಲ್ಲ, ಇದು ನಿಯಮ ಕೂಡ ಹಾಗೂ ಜನರ ಜೀವನವನ್ನ ಕಾಪಾಡುತ್ತೆ. ಆದ್ರಿಂದ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದರ ಮೂಲಕ ತಮ್ಮ ಜೀವವನ್ನ ಸುರಕ್ಷಿತವಾಗಿಟ್ಟುಕೊಂಡು ತಮ್ಮ ಕುಟುಂಬದ ಜೀವನವನ್ನು ಕೂಡ ಕಾಪಾಡ್ಕೋಬೇಕು ಅಂತ ಹೇಳಿ ನಾನು ಸಾರ್ವಜನಿಕರಲ್ಲಿ, ವಾಹನ ಚಾಲಕರಲ್ಲಿ ಮನವಿ ಮಾಡಿಕೊಳ್ತೇನೆ. ಹೆಲ್ಮೆಟ್ ಇಲ್ಲದಿದ್ದರೆ ಪ್ರಯಾಣವೇ ಬೇಡ. ನಿಮ್ಮ ಮುಖ್ಯ ಕೆಲಸ ಕಾಯಬಹುದು, ಆದರೆ ನಿಮ್ಮ ಜೀವ ಕಾಯುವುದಿಲ್ಲ. ಹೆಲ್ಮೆಟ್ ಧರಿಸಿ, ತಲೆಯನ್ನು ರಕ್ಷಿಸಿ, ಜೀವ ಉಳಿಸಿ. 4 ಚಕ್ರ ವಾಹನಗಳಲ್ಲಿ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸುವುದನ್ನ ಮರೆಯಬೇಡಿ. ಹಾಗೆಯೇ ವಾಹನ ಚಲಾವಣೆ ಮಾಡುವಂತ ಸಂದರ್ಭದಲ್ಲಿ ಮೊಬೈಲ್ ಫೋನ್ ಅನ್ನ ಬಳಸಬೇಡಿ ಹಾಗೂ ತಾವು ಮದ್ಯಪಾನ ಮಾಡಿ ವಾಹನವನ್ನ ಚಲಾವಣೆ ಮಾಡಬೇಡಿ. ನಿಮ್ಮ ವಾಹನವನ್ನು ವೇಗ ಮಿತಿಯೊಳಗೆ ಚಲಾಯಿಸುವುದರಿಂದ ವಾಹನದ ಮೇಲೆ ನಿಮ್ಮ ನಿಯಂತ್ರಣ ಇರುತ್ತದೆ. ನಿಮ್ಮ ವಾಹನವನ್ನು ಚಲಾವಣೆ ಮಾಡುವಾಗ ಪಾದಯಾತ್ರಿಗಳಿಗೆ ಮೊದಲ ಆದ್ಯತೆ ನೀಡಿ. ಆಂಬ್ಯುಲೆನ್ಸ್ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ದಾರಿ ಮಾಡಿಕೊಡಿ. ನಿಮ್ಮ ವಾಹನದ ಇನ್ಶೂರೆನ್ಸು ಮತ್ತು ದಾಖಲೆಗಳನ್ನು ಸರಿಯಾದ ಸುತ್ತಿ ರೀತಿಯಲ್ಲಿ ಇಡಬೇಕು. ಅಪಾಯಕಾರಿಯಾದ ಚಾಲನೆಗಳನ್ನ ಮಾಡಬೇಡಿ. ಸಾಹಸವಾದ ಚಾಲನೆಯನ್ನ ಮಾಡಬೇಡಿ. ಯಾವುದೇ ರೀತಿಯ ಅಪಘಾತಗಳು ಕಂಡು ಬಂದಂತಹ ಸಂದರ್ಭದಲ್ಲಿ ಗಾಯಾಳುಗಳನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಿ. ನಿದ್ರೆ ಮತ್ತು ದಣಿವು ಅನುಭವ ಆದಾಗ ಯಾವುದೇ ರೀತಿ ವಾಹನ ಚಾಲನೆ ಮಾಡಬೇಡಿ. ರಸ್ತೆಯ ಬದಿಯಲ್ಲಿರ್ತಕ್ಕಂಥ ಸುರಕ್ಷತಾ ಚಿಹ್ನೆಗಳು ಮತ್ತು ಸೂಚನೆಗಳ ಬಗ್ಗೆ ಗಮನವಿರಲಿ. ಅವುಗಳ ಪಾಲನೆಯಿಂದ ತಮ್ಮ ಪ್ರಯಾಣವು ಸುರಕ್ಷಿತವಾಗಿರಲಿದೆ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಸಹಾಯವಾಣಿ 112ಗೆ ಕರೆ ಮಾಡಿ.